ಸದಾ ನಮ್ಮೆಲ್ಲ ಮೇಲೆ ಇದೆ. ರೈಲ್ವೆ ನಿಲ್ದಾಣ ಎಲ್ಲಿ ಬಂತು ಸರ್ ಬಗ್ಗೆ ಯಾಕೆ ನಾನು ಅನೇಕ ಬಾರಿ ಹೇಳಿದ್ದೇನೆ. ನಾಳೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಳೆ ದೆಹಲಿಗೆ ಬರ್ತಾ ಇದ್ದಾರೆ ಕರ್ನಾಟಕ ಭವನ ಉದ್ಘಾಟನೆ ಮಾಡೋಕ್ಕೆ. ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೀನಿ. ಹೇಳ್ತೀನಿ, ಭಾರತ ಸರ್ಕಾರ ಜಾಗ ನಮ್ಮದು, ಖರ್ಚು ಮಾಡೋದು ಭಾರತ ಸರ್ಕಾರ, ರೈಲ್ವೆ ಸ್ಟೇಷನ್ ಮಾಡೋದು ನಾವು. ಇಂಥ ಪುಣ್ಯ ಪುರುಷನ ಹೆಸರನ್ನು ಮುಂದಿನ ಪೀಳಿಗೆಗೆ, ಈ ಪವಾಡ ಪುರುಷನ ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯದಕ್ಕೋಸ್ಕರ ಈ ಕೆಲಸವನ್ನು ಮಾಡಬೇಕು ಅಂತ ಒಬ್ಬ ಮಠದ ಭಕ್ತನಾಗಿ ಸ್ವತಃ ನಾನೇ ರೈಲ್ವೆ ಖಾತೆ ರಾಜ್ಯ ಸಚಿವನಾಗಿ ವಿನಂತಿ ಮಾಡಿದ್ದೇನೆ. ಸಿದ್ದರಾಮಯ್ಯನವ್ರಿಗೂ ಇನ್ನೂ ಯಾಕೆ ಅದ್ರ ಬಗ್ಗೆ ಆ ಫೈಲ್ ನೋಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ನಾನು ಇವತ್ತು ಪರಮೇಶ್ವರ್ ಅವರು, ರಾಜಣ್ಣ ಬರ್ತಾರೆ, ಡಿ.ಕೆ. ಶಿವಕುಮಾರ್ ಬರ್ತಾರೆ, ಅವ್ರ ಗಮನಕ್ಕೆ ತರ್ತೀನಿ. ನಾಳೆ ನಾನೇ ಸ್ವತಃ ಮುಖ್ಯಮಂತ್ರಿಗಳನ್ನ ಡೆಲ್ಲಿಯಲ್ಲಿ ಭೇಟಿ ಮಾಡ್ತೀನಿ. 5 ತಿಂಗಳ ಮೇಲಾಗಿದೆ, ಅದೆಲ್ಲ ಬರ್ತದೆ. ನಾನು ಅದಕ್ಕೆ ಅದಕ್ಕೆ ಉಪ್ಪು ಖಾರ ಹಾಕೋ ಪರಿಸ್ಥಿತಿಯಲ್ಲಿ ನಾನಲ್ಲ. ನಾನು 50 ವರ್ಷ ನನ್ನದೇ ಆದಂಥ ದೃಷ್ಟಿಯಲ್ಲಿ ಇದ್ದೇನೆ. ಶ್ರೀಮಠ ಯಾರಿಗೂ ಸೀಮಿತ ಅಲ್ಲ. ಶ್ರೀಮಠ ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡುವುದರ ಮುಖೇನ ಸಂಸ್ಕಾರವನ್ನು, ಯಾವ ರೀತಿ ನಾವು ಜೀವನ ಸಾಗಿಸ್ಬೋದು ಅನ್ನೋದನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಮಾಡೋದು ಬಿಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವ ಕಾಲದಲ್ಲಿ ಏನೇನಾಗಬೇಕು ಅದಾಯ್ತದೆ. ಒಂದು ಸರ್ಕಾರ ತಮ್ಮ ಕೊಳಕನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ, ತಾವು ಮಾಡಿರುವ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಸಾಮಾನ್ಯ ಜನರ ಮೇಲೆ ಗದಾಪ್ರಹಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮಠ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇಲ್ಲಿ ಮಠಕ್ಕೆ ಮಾತ್ರ ಸೀಮಿತವಾಗಿರ್ತೀನಿ. ಇದೊಂದು ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ಏನು ಹೇಳಬೇಕು ಹೇಳಿದ್ದೀನಿ. ಒಂದು ಸತ್ಯ, ತುಂಬ ವರ್ಷಗಳು, ತುಂಬ ದಿನಗಳು ಜನರಿಗೆ ಕಣ್ಣಿಗೆ ಮಣ್ಣೇರಿಸ್ತಕ್ಕಂಥ ಕೆಲಸ ಏನಿದೆ ಇದು ಮಾಡೋದ್ರಿಂದ ಏನು ದುಷ್ಪರಿಣಾಮ ಆಯ್ತದೆ ಅನ್ನೋದು ನಾವು ಅರ್ಥ ಮಾಡಿಕೊಂಡು ಎಲ್ಲದಕ್ಕೂ ಆಗಲಿ, ಟೋಲ್ ಸಂಗ್ರಹಕ್ಕೂ ಕೂಡ 5% ಸೆಸ್ ನೀವರಾಗಿ ಜಾಸ್ತಿ ಮಾಡ್ಕೋತಾರೆ. ಇವೆಲ್ಲ ಒಂದು ರೀತಿ ನೋವಿನ ಸಂಗತಿ. ಅನಾವಶ್ಯಕವಾಗಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡು ತೊಳಲಾಟದಲ್ಲಿ ಈ ಸರ್ಕಾರ ಇದೆ.